ಮಂಗಳೂರಿನಲ್ಲಿ ಒಂದು ಅಪರೂಪವಾದ ಘಟನೆ, ಅಪರೂಪವಾದ ಒಂದು ಪೂಜಾ ವಿಧಿವಿಧಾನ ಈಗ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು. ಸದ್ಯಕ್ಕೆ ನಾನಿವಾಗ ಮಂಗಳೂರಿನ ಹೊರವಲಯದ ಕೊಟ್ಟಾರ ಚೌಕಿಯಲ್ಲಿದ್ದೀನಿ. ಇಲ್ಲಿ ಒಂದು ಬ್ಯಾನರ್ ಅನ್ನು ನೋಡ್ಬೋದಾಗಿದೆ. ಇಲ್ಲೊಂದು ಬ್ಯಾನರ್ ಈಗ ಎಲ್ಲರ ಗಮನ ಸೆಳೆದಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಆ ಕೊಟ್ಟಾರದ ದೇರೆಬೈಲೇನಿದೆ, ಅಲ್ಲಿ ಶ್ರೀ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನ ಅಂತ ಏನಿದೆ. ಸೊ ಇಲ್ಲಿ ಇವತ್ತು ರಾತ್ರಿ ಅಂದರೆ ಏನಿವತ್ತು ರಾತ್ರಿ 10 ಗಂಟೆಯ ನಂತರ ಒಂದು ಪೂಜೆ ವಿಧಿವಿಧಾನ ನಡೆಯುತ್ತೆ. ಸೊ ಈ ಒಂದು ಪೂಜೆ ವಿಧಿವಿಧಾನದಲ್ಲಿ ಏನು ರಣಕಾಳಿ ಉಚ್ಚಾಟನೆ ಅಂದರೆ ಬ್ರಹ್ಮರಾಕ್ಷಸ ಅನ್ಯ ಪ್ರೇತಗಳ ಉಚ್ಚಾಟನೆ ನಡೆಯಲಾಗುವುದು ಅಂತ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಈ ಒಂದು ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆ ಏನು ಕಾಣ್ತಾ ಇದೆ, ಸೊ ಇಲ್ಲಿ 3 ರಿಂದ 4 ಕಿಲೋಮೀಟರ್ ಈ ಒಂದು ರಸ್ತೆ ಏನಿದೆ, ಸೊ ಇದನ್ನು ಇಲ್ಲಿ ಯಾರು ಕೂಡ ಸಂಚಾರ ಮಾಡಬಾರ್ದು ಅಂತ ಹೇಳಿ ಒಂದು ಮನವಿಯನ್ನು ಮಾಡಲಾಗಿದೆ. ಕಾರಣ ಇಷ್ಟೇ, ಇಲ್ಲಿ ಏನು ಬ್ರಹ್ಮರಾಕ್ಷಸ ಮತ್ತು ಅನ್ಯ ಪ್ರೇತಗಳು ಮತ್ತು ಏನು ರಣಕಾಳಿ ಉಚ್ಚಾಟನೆ ಅಂತ ಹೇಳಿ ಏನು ಮಾಡ್ತಾ ಇದೆ. ಸೊ ಈ ಉಚ್ಚಾಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನರ್ಯಾರು ಕೂಡ ಈ ಕಡೆ ಓಡಾಡಬಾರ್ದು. ಅಂದರೆ ಪ್ರೇತಗಳನ್ನು ಓಡಿಸುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಪ್ರೇತ ಓಡಾಟ ಇರುತ್ತೆ. ಆದ್ದರಿಂದ ಜನರು ಇಲ್ಲಿಗೆ ಬಂದರೆ ತೊಂದರೆ ಆಗ್ಬೋದು ಅಂತ ಹಿತದೃಷ್ಟಿಯಿಂದ ಇಲ್ಲಿ ಯಾರು ಕೂಡ ಜನರು ಓಡಾಡಬಾರ್ದು, ವಾಹನಗಳು ಓಡಾಡಬಾರ್ದು ಅಂತ ಹೇಳಿ ಈ ಒಂದು ರಸ್ತೆಯನ್ನು ಬಂದ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲೂ ಮನವಿ ಮಾಡಿದ್ದಾರೆ. ಈಗ ಸಾರ್ವಜನಿಕರಲ್ಲೂ ಮನವಿ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಅದು ಉಡುಪಿ ಮಂಗಳೂರು ಹೈವೇ. ಅಲ್ಲೇನು ಈ ಒಂದು ಪಾಯಿಂಟ್, ಈ ಒಂದು ರಸ್ತೆ ಏನಿದೆ, ರಸ್ತೆಯ ಎಂಡಿಂಗ್ ಪಾಯಿಂಟ್ನಲ್ಲಿ ಫ್ಲೈಓವರ್ ಏನು ಕಾಣ್ತಾ ಇದೆ, ಸೊ ಇದು ಉಡುಪಿ ಮಂಗಳೂರು ರಸ್ತೆ ಹೈವೇ ಆಗಿರುತ್ತೆ. ಅಲ್ಲಿಂದ ಅದು ಇರುವಂಥದ್ದು ಕೊಟ್ಟಾರ ಚೌಕಿ ಸರ್ಕಲ್ಲು. ಅಲ್ಲಿಂದ ಮುಂದೆ ಹೋದರೆ ಇದು ಮಂಗಳೂರು ಸಿಟಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಸೊ ಈ ಒಂದು ಪ್ರಮುಖ ರಸ್ತೆ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಬಂದಾಗಿರುತ್ತೆ. ಯಾಕೆಂತ ಹೇಳಿದರೆ ಆ ಸಂದರ್ಭದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. ಮತ್ತು ಪೂಜೆಯನ್ನು ನೋಡಲಿಕ್ಕೆ ಹೋಗುವಂಥವ್ರು ಕೂಡ 10 ಗಂಟೆ ಒಳಗಡೆ ಒಂದು ದೈವಸ್ಥಾನಕ್ಕೆ ಹೋಗಬೇಕು, ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಳ್ಬೇಕು. 10 ಗಂಟೆಯ ನಂತರ ಇಲ್ಲಾರು ಕೂಡ ಓಡಾಡಬಾರ್ದು ಅಂತ ಈಗ ಒಂದು ಮನವಿಯನ್ನು ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸ್ ಇಲಾಖೆಗೂ ಕೂಡ ಮನವಿಯನ್ನು ಮಾಡಿದರೆ, ಸಾರ್ವಜನಿಕರಲ್ಲೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಇಂತಹ ನಂಬಿಕೆಗಳು ಕರಾವಳಿಯಲ್ಲಿ ಸಾಕಷ್ಟು ಇದೆ, ಇಂಥದ್ದೆಲ್ಲ ಇರುತ್ತೆ. ಆದರೆ ಈ ರೀತಿ ರಸ್ತೆಯಲ್ಲಿ ಓಡಾಡಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಜನರ ಹಿತದೃಷ್ಟಿಯಿಂದ ಈ ರೀತಿ ಬ್ಯಾನರನ್ನು ಅಳವಡಿಸಿ ಜನರಿಗೆ ಸಂದೇಶವನ್ನು ತಲುಪಿಸ್ತಾ ಇರೋದು ಅಪರೂಪದ ವಿಚಾರವಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.